ಓಕೆ ಗೈಸ್, ಮೊದಲಿಗೆ ಹೋಗ್ಬಿಟ್ಟು ಕರ್ರಿನ ರಿಸಲ್ಟ್ ಅಂತ ಹೊಡೀರಿ ಗೈಸ್. ಕರ್ರಿನ ರಿಸಲ್ಟ್ ಅಂದ್ರೆ ಮೊದಲಿಗೆ ಅಷ್ಟು ಕರ್ನಾಟಕ ಎಕ್ಸಾಮ್ 2025 ಅಂತ ರಿಸಲ್ಟ್ ಅನ್ನೋದು ಬರುತ್ತೆ ಗೈಸ್. ಇದ್ರ ಮೇಲೆ ಎಕ್ಸಾಮ್ ಮಾಡ್ಬಿಟ್ಟು ಏನಪ್ಪ ಮಾಡಬೇಕು, ಅಲ್ಲಿ ತೋರಿಸುತ್ತೆ ನಿಮಗೆ ಎಕ್ಸಾಮ್ 3 ಮೇಲ್ಗಡೆ ಟಾಪ್ ಒಂದು ಎಕ್ಸಾಮ್ 3 ತೋರಿಸುತ್ತೆ. ಇಲ್ಲಿ ನೋಡ್ತಾ ಬೋದು ಎಕ್ಸಾಮ್ 3 ಸೆಕೆಂಡ್ ಪಿ ರಿಸಲ್ಟ್ ಅಂತ ಬರುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಹಾಕ್ಬೇಕು ಗೈಸ್. ನಿಮ್ಮ ತಪ್ಪಾಕ್ರೆ ತೋರಿಸಲ್ಲ. ನಾನೊಂದು ತಪ್ಪು ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟೆ ತೋರಿಸ್ತಿಲ್ಲ. ಬಟ್ ಅದಕ್ಕೆ ಏನು ಮಾಡಿದೆ, ಕಾಂಬಿನೇಷನ್ ತಪ್ಪು ರಿಜಿಸ್ಟರ್ ನಂಬರ್ ಹಾಕಿ ತೋರಿಸಿಲ್ಲ. ಮತ್ತೆ ಇನ್ನೊಂದು ರಿಜಿಸ್ಟರ್ ನಂಬರ್ ಹಾಕ್ತೆ ಗೈಸ್. ಇನ್ನೊಂದು ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ಚೆಕ್ಔಟ್ ಮಾಡಿದೆ. ಆಲ್ಮೋಸ್ಟ್ ಪಾಸ್ ಅಂದರೆ ಕರೆಕ್ಟಾಗಿ ರಿಜಿಸ್ಟರ್ ನಂಬರ್ ಹಾಕ್ಬೇಕು. ರಿಜಿಸ್ಟರ್ ನಂಬರ್ ಹಾಕಿದ್ಮೇಲೆ ಏನಾಗುತ್ತೆ ಅಂದರೆ ಓಕೆ ಕೊಟ್ಟರೆ ಇಲ್ಲಿ ರಿಸಲ್ಟ್ ಅನ್ನೋದು ಬರುತ್ತೆ ಗೈಸ್. ರಿಸಲ್ಟ್ ಬರುತ್ತೆ ಗೈಸ್. ಈ ಥರ ನೋಡ್ಕೊಳ್ರೆ ಗೈಸ್, ಫೇಲ್ ಆಗಿದ್ದೀರಾ ಪಾಸ್ ಆಗಿದ್ದೀರಾ, ಏನು ಎಷ್ಟೆಷ್ಟು ಮಾರ್ಕ್ಸ್ ಬಂದಿಂದ ಫೇಲ್ ಆಗಿದ್ದೀರಿ. ಓಕೆ ಗೈಸ್, ಈ ಥರ ಗೈಸ್ ಇರುತ್ತೆ ಗೈಸ್. ಯಾರೆಲ್ಲ ಫೇಲ್ ಆಗಿದ್ದೀರಿ ಅಷ್ಟೇ ಗೈಸ್. ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಫೇಲ್ ಆಗಿದ್ದೀರಾ ಗೈಸ್, ಅವ್ರಿಗೆ ಏನೇ ಡೌಟ್ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೊ ಮಚ್. ಬೈ ಸಿಜ್ಜು ಅಂತ ವಿಡಿಯೋನ ಹೋಗ್ತೀವಿ. ಒಂದೇ ಮಾತಾಡ್ಬಿಟ್ಟಾಗೆ ಬೈ ಸಿಜ್ಜು. ಆಲ್ ದ ಬೆಸ್ಟ್ ಎಲ್ಲರಿಗೂ. ಸ್ಟೂಡೆಂಟ್ಗೆ ಪಾಸ್ ಆಗಿರೋರಿಗೆ, ಫೇಲ್ ಆಗಿರೋರಿಗೆ ಏನಿದೆ ಕಮೆಂಟ್ಸ್ ಹಾಕಿ ತಿಳಿಸಿ.